ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗಾಗಿ ಪಂಚತಂತ್ರದ ಕಥೆಗಳನ್ನು ಈ ವಾಹಿನಿಯ ಮೂಲಕ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ನಾನು ವೀಣಾ ಪ್ರಮೋದ್. ಪಂಚತಂತ್ರದ ಕಥೆಗಳು ಮಾಲಿಕೆಯಲ್ಲಿ ಈ ದಿನ ಮೂರ್ಖನರಿಯ ಕಥೆಯನ್ನು ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ ಪುಟಾಣಿಗಳೇ, ಹೇಗಿದ್ದೀರಾ ಎಲ್ಲರೂ? ಈ ದಿನ ನಾನು ಯಾವ ಕತೆ ಹೇಳ್ತಾ ಇದ್ದೀನಿ ಗೊತ್ತಾ ನಿಮಗೆ? ಒಂದು ನರಿ ಕತೆ. ಒಂದು ಹಳ್ಳಿ ಇರುತ್ತೆ, ಅಲ್ಲಿ ಎರಡು ದೊಡ್ಡ ಹೋರಿಗಳಿರುತ್ತೆ. ಆ ಹಳ್ಳಿ ಒಂದು ದಟ್ಟ ಕಾಡಿನ ಹತ್ತಿರದಲ್ಲೇ ಇರುತ್ತೆ. ಒಂದು ಸಾರಿ ಯಾವುದೋ ಕಾರಣಕ್ಕಾಗಿ ಆ ಎರಡು ಹೋರಿಗಳ ಮಧ್ಯೆ ತೀವ್ರವಾದ ಕಾದಾಟ ಆರಂಭ ಆಗುತ್ತೆ. ಅದು ಹಳ್ಳಿ ಹೊರಭಾಗದಲ್ಲಿ. ಅವೆರಡೂ ತಮ್ಮ ಕೊಂಬುಗಳನ್ನು ಪರಸ್ಪರ ಜೋಡಿಸಿ ಗಂಟೆಗಟ್ಟಲೆ ಹೋರಾಡುತ್ತವೆ. ಆಮೇಲೆ ಸ್ವಲ್ಪ ಹಿಂದಕ್ಕೆ ಸರಿದು ರಭಸದಿಂದ ಓಡಿ ಬಂದು ಪರಸ್ಪರ ಡಿಕ್ಕಿ ಕೊಡತೊಡಗುತ್ತೆ. ಈ ಕಠಿಣ ಹೋರಾಟದಿಂದ ಎರಡೂ ಹೋರಿಗಳಿಗೂ ವಿಪರೀತ ಗಾಯ ಆಗಿಬಿಡುತ್ತೆ. ತಲೆಯಿಂದ ರಕ್ತ ಸುರಿಯತೊಡಗುತ್ತೆ. ಆದರೂ ಅವು ಹೋರಾಟನ ನಿಲ್ಲಿಸೋದೇ ಇಲ್ಲ. ಒಂದು ನರಿ ಒಂದು ಪೊದೆ ಹಿಂಭಾಗದಿಂದ ಈ ಹೋರಾಟನ ನೋಡ್ತಾ ಇರುತ್ತೆ. ಅದು ಹೋರಿಗಳ ನೆತ್ತಿಯಿಂದ ರಕ್ತ ಸುರಿಯೋದನ್ನು ನೋಡಿ ಅದನ್ನು ನೆಕ್ಕೋಕೆ ಪೊದೆಯಿಂದ ಮುಂದೆ ಬರುತ್ತೆ. ಅದು ಮುಂದಾಲೋಚನೆ ಇಲ್ಲದೆ ಈ ಹೋರಿಗಳೆರಡರ ನಡುವೆ ಬಂದು ರಕ್ತನ ನೆಕ್ಕತೊಡಗುತ್ತೆ. ನರಿ ಸಂತೋಷದಿಂದ ರಕ್ತನ ನೆಕ್ತಾ ಇದ್ದಾಗ ಎರಡು ಹೋರಿಗಳು ಮತ್ತೆ ಕೆಲವು ಹೆಜ್ಜೆ ಹಿಂದೆ ಸರಿದು ಆ ನಂತರ ಜೋರಾಗಿ ಬಂದು ಡಿಕ್ಕಿ ಹೊಡೆದ್ಬಿಡುತ್ತೆ. ಅವೆರಡು ತಲೆಗಳು ಪರಸ್ಪರ ಗಟ್ಟಿಸುತ್ತೆ. ಆ ತಲೆಗಳ ಎರಡರ ನಡುವೆ ಸಿಕ್ಕಿದ ನರಿ ನಜ್ಜುಗುಜ್ಜಾಗತ್ತೆ. ಅದರ ಹೊಟ್ಟೆ ಒಡೆದು ದೊಡ್ಡ ಶಬ್ದ ಆಗಿ ನರಿ ಸತ್ತು ಹೋಗ್ಬಿಡುತ್ತೆ. ನೋಡಿದ್ರ ಮಕ್ಕಳೇ, ದುರಾಸೆಗೊಳಗಾಗಿ ವಿವೇಚನೆನ ಯಾವಾಗಲೂ ಕಳ್ಕೋಬಾರ್ದು. ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ನಾವುಗಳು ನಿರ್ಧಾರ ತಗೋಬೇಕು ಅಲ್ವಾ? ಇಲ್ಲದೆ ಹೋದರೆ ನರಿಗಾದ ಗತಿನೇ ಆಗುತ್ತೆ ಎಲ್ರಿಗೂ.